ಗೋವಾ ಅಲ್ಲಿ ಇಷ್ಟೊಂದು ಒಳ್ಳೆ ಪ್ರಾಪರ್ಟಿ, ಅದು ಕೂಡ ಡಿಸೆಂಬರ್ ಅಲ್ಲಿ ನನಗೆ 1800 ರುಪೀಸ್ಗೆ ಸಿಕ್ಕಿದೆ. Hi everyone, this is Ami and welcome back to my another YouTube new vlog ಅಂತಾನೆ ಹೇಳ್ಬೋದು. ತುಂಬಾ ದಿನಗಳಿಂದ ವ್ಲಾಗ್ ನೆಲ್ಲ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಬಟ್ today I'm uploading a beautiful vlog just for you guys. So ಇವತ್ತಿನ ವ್ಲಾಗ್ ಅಲ್ಲಿ ನಾನು ಗೋವಾ ಬಂದಿದ್ದೀನಿ and ನನ್ನ ಶೂಟ್ ಇತ್ತಂತ ನಾನು ಗೋವಾ ಬಂದಿದ್ದೀನಿ. I am here for 2 to 3 days mostly. And yes, ಇವತ್ತಿನ ವ್ಲಾಗ್ ಅಲ್ಲಿ ನಿಮಗೆ ನಾನಿರುವಂತಹ ನನ್ನ ಸ್ಟೇ ಪ್ಲೇಸ್ನ ತೋರಿಸ್ತೀನಿ. ಆ್ಯಂಡ್ ಗೋವಾ ಅಲ್ಲಿ ಅದು ಡಿಸೆಂಬರ್ ಟೈಮಲ್ಲಿ, ಸೀಸನ್ ಟೈಮಲ್ಲಿ ಇಷ್ಟೊಂದು ಅಫೋರ್ಡೆಬಲ್ಗೆ ನನಗೆ ಇಷ್ಟೊಂದು ಒಳ್ಳೆ ಫ್ಲ್ಯಾಟ್, ಇಷ್ಟೊಂದು ಒಳ್ಳೆ ಸೊಸೈಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಐ ಆಮ್ ಸೋ ಹ್ಯಾಪಿ. ಎಲ್ಲರ ಪ್ರಾಬ್ಲಮ್ ಇದೇ ಇರುತ್ತೆ, ಗೋವಾ ಬರಬೇಕು, ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಟ್ರಿಪ್ ಅಂತ ಅನ್ಕೋತೀವಿ, ಬಟ್ ಮನೆಗೆ ಹೋಗ್ಬೇಕಿದ್ರೆ ಅದು ಔಟ್ ಆಫ್ ಬಜೆಟ್ ಆಗಿ ಹೋಗುತ್ತೆ. ಸೊ ಔಟ್ ಆಫ್ ಬಜೆಟ್ ನಿಮ್ಗೆ ಆಗಬಾರ್ದು, ನೀವು ಕೂಡ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೇಕಂತ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಬಜೆಟ್ ಫ್ರೆಂಡ್ಲಿ ಸ್ಟೇಕೇಶನ್, ಬಜೆಟ್ ಫ್ರೆಂಡ್ಲಿ ಫುಡ್ ಅಂಡ್ ಎಲ್ಲೆಲ್ಲಿ ಸುತ್ತಾಡ್ಬೋದು, ನಾರ್ತ್ ಗೋವಾ ಅಲ್ಲಿ ಬೆಸ್ಟ್ ಪ್ಲೇಸಸ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಾನು ಸ್ಟೇ ಮಾಡಿರೋ ಸ್ಟೇಕೇಶನ್ ಜಸ್ಟ್ 4800, ಅದು ಕೂಡ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ನನಗೆ ಸಿಕ್ಕಿದೆ. So yes, we have a beautiful mirror, we have beautiful balcony, we have beautiful bedroom and this cupboard. I love this property so much. I don't know, ನನಗೆ ಎಷ್ಟು ಹುಡುಕಿದ್ರು ಈ ಥರ ಪ್ರಾಪರ್ಟಿ ಸಿಗ್ತಾ ಇರಲಿಲ್ಲ. ಬಟ್ ಇದು ಬೆಡ್ರೂಮ್ ಅಷ್ಟೇ, ಹೊರಗಡೆ ಮತ್ತೆ ಇದೆ, ಹಾಲ್ ಇದೆ, ಕಿಚನ್ ಇದೆ, ಬಾತ್ರೂಮ್ ಇದೆ, ಎವ್ರಿಥಿಂಗ್ ಜಸ್ಟ್ ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್. ಬೆಡ್ರೂಮಿಂದ ಆಚೆ ಕಡೆ ಹೋದರೆ ಒಂದು ಚಿಕ್ಕದಾದ ಬಾಲ್ಕನಿ ಇದೆ, ಲಿವಿಂಗ್ ಏರಿಯಲ್ಲೂ ಒಂದು ಬಾಲ್ಕನಿ ಇದೆ, ಬಟ್ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಚಿಕ್ಕದಾಗಿದೆ. ಬಟ್ ಇಲ್ಲಿ ನಿಂತ್ಕೊಂಡು ಹೊರಗಡೆ ನೋಡಿದರೆ ಸೊಸೈಟಿ ಎಷ್ಟು ಕ್ಲೀನ್ ಆ್ಯಂಡ್ ಹೈಜೀನ್ ಅನಿಸುತ್ತೆ ಆ್ಯಂಡ್ ಕಂಫರ್ಟ್ ಕೂಡ ಅನಿಸುತ್ತೆ. ಆ ಕೊಕೊನೆಟ್ ಟ್ರೀ, ಸ್ಕೈ, ವಾಟರ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಪ್ರಾಪರ್ಟಿಯಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಜಿಮ್ ಕೂಡ ಇದೆ, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಇದೆ ಆಯಿತಾ. ನೀವು ಫ್ಯಾಮಿಲಿ ಜೊತೆ ಬರ್ತೀರಾ ಅಂತ ಹೇಳಿದ್ರು ಓಕೆ, ನೀವು ಕಪಲ್ ಜೊತೆ ಬರ್ತೀರಾ ಅಂತ ಹೇಳಿದ್ರು ಓಕೆ, ಆ್ಯಂಡ್ ನೀವು ಗರ್ಲ್ಸ್ ಟ್ರಿಪ್ ಮಾಡ್ತೀವಿ ಅಂತ ಹೇಳಿದ್ರು ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ಗೆ ನಿಮಗೆ ಕಾಂದೋಲಿಮ್ ಬೀಚ್ ಕೂಡ ಸಿಗುತ್ತೆ. ಸೊ ಎಸ್, ಲೆಟ್ಸ್ ಎಕ್ಸ್ಪ್ಲೋರ್ ಅಲ್ವಾ. ಪ್ರಾಪರ್ಟಿ ನೋಡ್ಲಿಕ್ಕೆ ಎಷ್ಟು ಸಖತ್ತಾಗಿದೆ ಅಲ್ಲ, ಅಷ್ಟೇ ಸೇಫ್ ಕೂಡ ಇದೆ. ಇಫ್ ಯು ಸಿಟ್ ಔಟ್ ಸೈಡ್ ಲೈಕ್ ದಿಸ್ ಇನ್ ದ ಈವ್ನಿಂಗ್, ಯು ವೋಂಟ್ ಇವನ್ ರಿಯಲೈಸ್ ಟೈಮ್ ಎಷ್ಟು ಬೇಗ ಪಾಸ್ ಆಗ್ತಿದೆ ಅಂತ. ಸೊ ಫಸ್ಟ್ ನಾನು ನಿಮಗೆ ಫ್ಲಾಟ್ ಟೋರ್ನ ಕೊಟ್ಬಿಡ್ತೀನಿ. ಅಟ್ ದ ಸ್ಟಾರ್ಟ್ ಐ ಆಮ್ ಡೂಯಿಂಗ್ ಇಟ್ ಫ್ರಮ್ ದ ಡೋರ್ ಔಟ್ ಸೈಡ್. ಲಾಕ್ ಸಿಸ್ಟಮ್ ಅಂತೂ ಕೇಳೋದೇ ಬೇಡ, ಡೋರ್ ಲಾಕ್ ಅಂತೂ ಎವ್ರಿ ಡೇ ಅಪ್ಡೇಟ್ ಆಗುತ್ತೆ. ಅಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಲಿವಿಂಗ್ ಏರಿಯಾ, ಯಾರ್ ಲವ್ಡ್ ಇಟ್. ಸಚ್ ಸ್ಪೇಷಿಯಸ್ ಹಾಲ್ ವಿತ್ ಟಿವಿ, AC, ಅಂಡ್ ದೇರ್ ಇಸ್ ಆಲ್ಸೋ ಬಾಲ್ಕನಿ ಹಿಯರ್. ಬಟ್ ಆ ಕಡೆ ಬಾಲ್ಕನಿ ಕಂಪೇರ್ ಮಾಡಿದ್ರೆ ಈ ಬಾಲ್ಕನಿ ಸ್ವಲ್ಪ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ನಾನಂತೂ ಇಲ್ಲೇ ಫ್ಲಾಟ್ ತೊಗೊಂಡು ಸೆಟ್ಲ್ ಆಗಬೇಕಂತ ಮನ್ಸು ಮಾಡಿಬಿಟ್ಟೆ. ಅಷ್ಟೊಂದು ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಸಂಜೆ ಕೂತ್ಕೊಂಡು ಚಿಟ್ಚಾಟ್ ಮಾಡೋಕಂತೂ ಬಾಲ್ಕನಿಯಲ್ಲಿ 2 ಚೇರ್ನೂ ಹಾಕಿದ್ದಾರೆ. ಸೀರಿಯಸ್ಲಿ ಆ ಬಾಲ್ಕನಿ ನೋಡಿ ನಾನು ಮಿಸ್ ಮಾಡಿದ್ ಒಂದೇ. ಅಟ್ ಲೀಸ್ಟ್ ಐ ಶುಡ್ ಹ್ಯಾವ್ ಬ್ರಾಟ್ ಮೈ ಫ್ರೆಂಡ್ ಅಲಾಂಗ್. ಇಟ್ ಫೆಟ್ ಲೈಕ್ ಚಾಟಿಂಗ್ ಆ್ಯಂಡ್ ಹ್ಯಾಂಗಿಂಗ್ ಔಟ್. ಹಾಲಿಂದ ಡೈರೆಕ್ಟ್ ಆಗಿ ಹೋಗಿದ್ರೆ ಕಿಚನ್ ಸಿಗುತ್ತೆ. ಆ್ಯಂಡ್ ಕಿಚನ್ ಅಲ್ಲೂ ಕೂಡ ನಿಮಗೆ ಇಂಡಕ್ಷನ್ ಇರುತ್ತೆ. ಆಚೆ ಹೋಗಿ ತಿಂತೀವಿ ಅಂದ್ರೆ ತಿನ್ಬಹುದು, ಇಲ್ಲಾಂದ್ರೆ ಇಲ್ಲೇ ಮಾಡ್ಕೊಂಡು ತಿಂತೀವಿ ಅಂದ್ರೂ ಅದು ಕೂಡ ಪ್ರಿಪ್ ಮಾಡ್ಕೋಬಹುದು. ಹೊರಗಡೆ ಹೋದ್ರೆ ನಿಮಗೆ ವಾಷಿಂಗ್ ಮಷಿನ್ ಕೂಡ ಇಟ್ಟಿರ್ತಾರೆ. ಇಲ್ಲೊಂದು ಚಿಕ್ಕದಾದ ಬಾಲ್ಕನಿ ಇದೆ, ಇಲ್ಲಿ ಬರೀ ವಾಷಿಂಗ್ ಮಷಿನ್ ಅಷ್ಟೇ ಇರುತ್ತೆ. ಸೊ ನೀವು ಯೂಸ್ಡ್ ಕ್ಲೋತ್ಸ್ ಎಲ್ಲ ಇಲ್ಲೇ ವಾಶ್ ಮಾಡ್ಕೋಬಹುದು. ಆ್ಯಂಡ್ ಕಿಚನಲ್ಲಿ ನಿಮಗೆ ಫ್ರಿಜ್ ಕೂಡ ಇದೆ, ತುಂಬ ಸ್ಪೇಷಿಯಸ್ ಆಗಿರುತ್ತೆ. ನೀವು ಐಸ್ ಕ್ರೀಮ್, ಸ್ನ್ಯಾಕ್ಸ್ ಏನೇ ಕೂಡ ಫ್ರಿಜ್ ಒಳಗಡೆ ಆರಾಮಾಗಿ ಇಟ್ಕೋಬಹುದು. ಲೈಟ್ ಆನ್ ಮಾಡ್ಕೊಬಿಡ್ತೀನಿ ಬಿಕಾಸ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸಲ್ಲ. ಸೊ ಫ್ರಿಜ್ ಒಳಗಡೆ ಕೂಡ ನಾವೇನು ತಗೊಬಂದಿರ್ತೀವಿ ಅದನ್ನಷ್ಟೇ ಇಟ್ಕೋಬಹುದು. ನಾನೊಂದು ಐಸ್ ಕ್ರೀಮ್ನ ಇಟ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಫ್ರಿಜ್ ಯೂಸ್ ಮಾಡಲ್ಲ. ಆಚೆ ಕಡೆನೇ ಹೋಗಿ ನಾನೆಲ್ಲ ತಿಂತೀನಿ. ಬಟ್ ಮನೆಯಲ್ಲೇ ಇರ್ತೀವಿ, ಮನೆಯಲ್ಲಿ ಎಂಜಾಯ್ ಮಾಡಬೇಕು, ಫ್ಯಾಮಿಲಿಯಲ್ಲಿ ಎಂಜಾಯ್ ಮಾಡ್ಕೋಬೇಕು ಅಂದರೆ ಇದೊಂಥರ ಮನೆ ಫೀಲೇ ಕೊಡುತ್ತೆ. ಬಿಕಾಸ್ ಇವ್ರ ಕಡೆ ಇಂಡಕ್ಷನ್ ಇದೆ, ಎಲ್ಲನೂ ಇದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಇದೆ. ತುಂಬಾ ಬ್ಯೂಟಿಫುಲ್ ಆದ ಕಿಚನ್ ಇದೆ. ಆ್ಯಂಡ್ ಸೀದಾ ಕಿಚನಿಂದ ಹೋದರೆ ನಿಮಗೆ ವಾಶ್ರೂಮ್ ಕಾಣಿಸುತ್ತೆ. 24 hours ನಿಮಗೆ ಹಾಟ್ ವಾಟರ್, ಕೋಲ್ಡ್ ವಾಟರ್, ಯಾವ ವಾಟರ್ ಬೇಕಂತ ಹೇಳಿದ್ರು ಇಲ್ಲಿ ಅವೈಲೇಬಲ್ ಇದೆ. ಗೀಸರ್ ಕೂಡ ಇದೆ ಅಂತ ಹೇಳಿದ್ರೆ ಹಾಟ್ ವಾಟರ್ ಬಂದೇ ಬರುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಮಿರರ್ ಕೂಡ ಇಟ್ಟಿದ್ದಾರೆ. ಸೊ ನೀವು ಮೇಕಪ್ ಮಾಡ್ಕೋಬೇಕು, ಲೈಟ್ ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ವಾಶ್ರೂಮ್ ಬಂದು ಮೇಕಪ್ ಮಾಡ್ಕೋಬಹುದು. ಫ್ರೆಂಡ್ಸ್ ಜೊತೆ ಬಂದಿರ್ತೀರಿ, 2-3 ಮೆಂಬರ್ಸ್ ಇದ್ದೀರಾ ಅಂತ ಹೇಳಿದ್ರು ಇಲ್ಲಿ ಬಂದು ಮೇಕಪ್ ಮಾಡ್ಕೋಬಹುದು. ಎಷ್ಟು ಚಂದ ಇದೆ ಅಲ್ಲ ಪ್ರಾಪರ್ಟಿ. ಸೊ ಇವಾಗ ಬೀಚ್ ಕಡೆ ಹೋಗೋಣ. ಲೆಟ್ಸ್ ಎಕ್ಸ್ಪ್ಲೋರ್ ಬೀಚ್. ಇಲ್ಲಿಂದ ಈ ಒಂದು ಅಪಾರ್ಟ್ಮೆಂಟ್ ಇಂದ ಬೀಚ್ ತುಂಬಾನೇ ಕ್ಲೋಸ್ ಆಗುತ್ತೆ, ಕ್ಲೋಸ್ ಬೈ ಇದೆ. ಒಂದು 5 to 6 minutes ವೋಕಲ್ಲಿ ಹೋದ್ರೆ 10 minutes ತಗೊಳುತ್ತೆ. ತುಂಬಾ ಪ್ರೈವೇಟ್ ಆದಂತಹ ಬೀಚ್ ಕೂಡ ಇದೆ ಕಾಂದೋಲಿಂಬಲ್ಲಿ. ವಿಲ್ ಎಕ್ಸ್ಪ್ಲೋರ್. ಜಸ್ಟ್ 7 minutes ಅಲ್ಲಿ ಬೀಚ್ ಇದೆ. ದ ಬೀಚ್ ವಾಸ್ ಜಸ್ಟ್ 7 minutes ಫ್ರಮ್ ಹಿಯರ್ ಅಂಡ್ ಇಟ್ ಫೆಲ್ಟ್ ಲೈಕ್ ಅ ವೆರಿ ಪ್ರೈವೇಟ್ ಬೀಚ್ ಬಿಕಾಸ್ ದೇರ್ ವೇರ್ ಓನ್ಲಿ ಫಾರಿನರ್ಸ್ ಅರೌಂಡ್. ಮತ್ತೆ ಯಾರೂ ಇರಲಿಲ್ಲ. ಮೈ ಶೂಟ್ ವಾಸ್ ಸಪೋಸ್ ಟು ಬಿ ಅಟ್ ಡಿಫ್ರೆಂಟ್ ಪ್ಲೇಸ್, ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಶೂಟ್ ಇತ್ತು. ಬಟ್ ಆಫ್ಟರ್ ಸೀಯಿಂಗ್ ದಿಸ್ ಒನ್ ಇಟ್ ರಿಯಲಿ ಹ್ಯಾಡ್ ಅ ವೈಬ್. ಸೊ ನಾನು ಇಲ್ಲೇ ಶೂಟ್ ಮಾಡ್ಕೋಬೇಕು ಅಂತ ಮನ್ಸು ಮಾಡಿಬಿಟ್ಟೆ. ಆಫ್ಟರ್ ದಟ್ ಐ ವೆಂಟ್ ಫಾರ್ ಶಾಪಿಂಗ್, ಬಟ್ ಅಟ್ ಒನ್ ಪ್ಲೇಸ್ ಐ ಕುಡಂಟ್ ಫೈಂಡ್ ಎನಿ ಗುಡ್ ಔಟ್ಫಿಟ್ಸ್. ಎಷ್ಟು ಶಾಪಿಗೆ ಹೋದ್ರೂ ಒಂದು ಔಟ್ಫಿಟ್ಟೇ ಸಿಕ್ಕಲಿಲ್ಲ. ಆಫ್ಟರ್ ದಟ್ ಐ ಫೈನಲಿ ಗಾಟ್ ಬಜೆಟ್ ಫ್ರೆಂಡ್ಲಿ ಬಿಕಿನೀಸ್ ಆ್ಯಂಡ್ ಸ್ವಿಮ್ ಸೂಟ್ಸ್ ಆ್ಯಂಡ್ ಐ ಬಾಟ್ ಇಟ್ ಡ್ರೆಸ್ ಫ್ರಮ್ ಹಿಯರ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಬಟ್ ಸಿನ್ಸ್ ದ ಶೂಟ್ ವಾಸ್ ಪೇಡ್ ಅಲ್ವಾ, ಐ ವೆಂಟ್ ಅಹೆಡ್ ಆ್ಯಂಡ್ ಗಾಟ್ ಇಟ್. ಫೋಟೋ ಶೂಟ್ ಇರಲಿ, ಫಂಕ್ಷನ್ ಇರಲಿ, ಇವೆಂಟ್ ಇರಲಿ, ಏನೇ ಇದ್ರು ಐ ಯೂಸ್ ಟು ವೇರ್ ಬ್ಲ್ಯಾಕ್. ದಿಸ್ ಟೈಮ್ ನನ್ನ ಮಮ್ಮಿ ಸಜೆಸ್ಟ್ ಮಾಡಿದ್ರು ಒಂದ್ಸತಿ ರೆಡ್ ತಗೋ, ನಿನ್ನ ಸ್ಕಿನ್ ಟೋನಿಗೆ ರೆಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಶೂಟ್ ಅಂತೂ ತುಂಬಾನೇ ಚೆನ್ನಾಗಿ
ಚೆನ್ನಾಗಾಯಿತು. ಎಸ್ಪೆಷಲಿ ರೆಡ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮಮ್ಮಿ ಚಾಯ್ಸ್ ಅಲ್ವಾ ಅಂದಮೇಲೆ ಚೆನ್ನಾಗಿ ಕಾಣಿಸುತ್ತೆ. 1 hour 2 hour ತೊಗೊಂಡ್ವಿ ಶೂಟಲ್ಲಿ, ಯಾಕಂದರೆ ಇನ್ನೊಂದು ಶೂಟ್ ಕೂಡ ನಡೀತಾ ಇತ್ತು ಮಿಡಲಲ್ಲಿ. ಸ್ಕೈ ಬೀಚ್ ಆ್ಯಂಡ್ ಮಿಡಲಲ್ಲಿ ನಾನು ತುಂಬಾ ಚೆನ್ನಾಗಿ ಮುಗೀತು ಕೊಲಾಬ್ರೇಷನ್ ಶೂಟ್. ಗೋವಾ ಅಂದರೆ ನೀವು ಅಲ್ಲಿ ಫ್ರೆಶ್ ಸೀ ಫುಡ್ ಟ್ರೈ ಮಾಡಲೇಬೇಕು. ಕೋಸ್ಟಲ್ ಕಡೆ ಸೀ ಫುಡ್ ಎಲ್ಲ ನಿಮಗೆ ಫ್ರೆಶ್ ಸಿಗುತ್ತೆ. ಇಲ್ಲ ಇಫ್ ಯು ಆರ್ ಸ್ಟೇಯಿಂಗ್ ಲೈಕ್ ಬ್ಯಾಂಗ್ಳೂರ್, ಮಂಡ್ಯ ಈ ಕಡೆ ಎಲ್ಲ ನಿಮಗೆ ಸೀ ಫುಡ್ ಅಷ್ಟೊಂದು ಫ್ರೆಶ್ ಆಗಿ ಸಿಗಲ್ಲ. ಕಂಪೇರ್ ಮಾಡಿದರೆ ಅಷ್ಟೊಂದು ಫ್ರೆಶ್ ಆಗಿ ಸಿಗಲ್ಲ. ಸೊ ಐ ಚೆಕ್ಡ್ ಔಟ್ ಆಲ್ ಲೋಕಲ್ ರೆಸ್ಟೋರೆಂಟ್ಸ್. ಬಟ್ ನೈಟ್ ಆಗಿರೋದ್ರಿಂದ ನಿಮಗೆ ಅಲ್ಲಿ ತಾಲಿ ಎಲ್ಲ ನೈಟ್ ಟೈಮಲ್ಲಿ ಸಿಗಲ್ಲ. ಸೊ ಇದು ನಮ್ಮ ಫ್ಲ್ಯಾಟಿಂದ, ನಾವು ಸ್ಟೇ ಮಾಡಿರೋ ಫ್ಲ್ಯಾಟಿಂದ ಜಸ್ಟ್ 5 to 10 minutes ಇದೆ ಅಷ್ಟೇ. ಕಿಂಗ್ ಫಿಶ್ ಫ್ರೈ ಜಸ್ಟ್ ₹400 ಸಿಕ್ತು. ಕ್ರ್ಯಾಬ್ ಸುಕ್ಕ ಜಸ್ಟ್ ₹450 ಸಿಕ್ತು. ನಾನು ಸ್ಕ್ವಿಡ್, ಫಿಶ್ ಎಲ್ಲ ಟ್ರೈ ಮಾಡಿದೆ. ನಿಜ ಹೇಳಬೇಕಂದ್ರೆ ಐ ಡೋಂಟ್ ಈಟ್ ಸೋ ಮಚ್ ಫಿಶ್. ನಾನು ಫಿಶ್ ಟ್ರೈ ಮಾಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಈ ಥರದ ಫಿಶ್ನ ಟ್ರೈ ಮಾಡಿದ್ದು. ನಾನು ಕ್ರ್ಯಾಬ್ ತಿಂತಿದ್ದೆ, ಪ್ರಾನ್ಸ್ ತಿಂತಿದ್ದೆ ಆ್ಯಂಡ್ ಚಿಕನ್ ಆ್ಯಂಡ್ ಸಮ್ಟೈಮ್ಸ್ ಕಿಂಗ್ ಫಿಶ್ ಆ್ಯಂಡ್ ಸಮ್ಟೈಮ್ಸ್ ಮೇ ಬಿ ಸ್ಕ್ವಿಡ್ಸ್ ಅಷ್ಟೇ. ಬೇರೆ ಫಿಶ್ನೆಲ್ಲ ನಾನು ತಿನ್ನಲ್ಲ. ಬಟ್ ಇಲ್ಲಿ ತುಂಬ ಟೇಸ್ಟಿಯಾಗಿತ್ತು. ಕ್ರ್ಯಾಬ್ ಸುಕ್ಕ ಅಂತೂ $450 ಅಲ್ಲ, ₹1000 ಕೊಟ್ಟರು ಓಕೆ ಅನ್ನೋಷ್ಟು ಟೇಸ್ಟಿ ಇತ್ತು ಆ್ಯಂಡ್ ಎಷ್ಟು ಅಫೋರ್ಡೆಬಲ್ ಇತ್ತು. ಸೀ ಫುಡ್ ಟ್ರೈ ಮಾಡ್ತೀರಾ ಅಂದರೆ ದಿಸ್ ಇಸ್ ಬೆಸ್ಟೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ಥರ ಬೇರೆ ವಿಡಿಯೋಸ್ ಬೇಕಂತ ಹೇಳಿದ್ರೆ ಬಜೆಟ್ ಫ್ರೆಂಡ್ಲಿ ಆಗಿರಲಿ, ಟ್ರಾವೆಲ್ ರಿಲೇಟೆಡ್, ಫ್ಯಾಷನ್ ರಿಲೇಟೆಡ್, ಈ ಥರ ಬಜೆಟ್ ಫ್ರೆಂಡ್ಲಿ ಚೀಪಲ್ಲಿ ಹೆಂಗೆ ಏನೇನು ಮಾಡ್ಕೋಬೇಕು ಈ ಥರದ್ದೆಲ್ಲ ನಿಮಗೆ ಸಿಂಪಲ್ ಟ್ರಿಕ್ಸ್ ಬೇಕಂತ ಹೇಳಿದ್ರೆ ಬೇಗ ನನ್ನ ಐಡಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.